ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು 30-40 ಬಿಲ್ಡ್ ಆಗಿರುವಂತಹ G+1 ಪ್ರಾಪರ್ಟಿ, 10 ಇಯರ್ಸ್ ಓಲ್ಡ್ ಆಗಿದೆ. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮ್ಗೆ ಜೆ.ಪಿ. ನಗರ 9th ಫೇಸ್ 7th ಬ್ಲಾಕ್ ನಿಯರ್ HM ವರ್ಲ್ಡ್ ಸಿಟಿ ಅಪಾರ್ಟ್ಮೆಂಟ್ ಮತ್ತೆ ವಿನಾಯಕ ಥಿಯೇಟರ್ ಹತ್ರ ಬರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಮುಂದಗಡೆ ನೋಡಬಹುದು 31 ಅಡಿ ಇರುವಂತಹ ಟಾರ್ ರೋಡ್, ತುಂಬಾ ವೈಲ್ಡ್ ಆಗಿ ದೊಡ್ಡದಾಗಿದೆ. 31 ಅಡಿ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. ಹಾಗೆ ಫ್ರಂಟ್ ಎಲಿವೇಶನ್ ನೋಡಬಹುದು. 10 ಇಯರ್ಸ್ ಬ್ಯಾಕ್ ಅಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಆಗ ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ಇತ್ತು ಆ ಟ್ರೆಂಡಿಂಗ್ ವೈಸ್ ಅಲ್ಲಿ ನಮ್ಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಬಟ್ ಏನಂದ್ರೆ ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡುವಷ್ಟು ಜಾಗ, ಒಳ್ಳೆ ಅಕಾಮಿಡೇಷನ್ ಅಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಆಗಿದೆ. ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಒಳಗಡೆ ಅಕಾಮಿಡೇಷನ್. ಬಟ್ ಏನಂದ್ರೆ ನಮಗೆ ಇದು 2 BHK ಬರುತ್ತೆ. 2 BHK ನಮಗೆ ಡೂಪ್ಲೆಕ್ಸ್ ಇನ್ನರ್ ಸ್ಟೇರ್ ಕೇಸ್ ಬರುವಂತಹ ಡೂಪ್ಲೆಕ್ಸ್ ಹೌಸ್ ಆಗಿದೆ. 30-40 ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಫ್ರಂಟ್ ಎಲಿವೇಶನ್ ಅವಾಗಲೇ ನೋಡಿದಾಯ್ತು. ಈಗ ಫ್ರಂಟ್ ಗೇಟ್ ನ ನೋಡೋಣ. ಫುಲ್ ಕವರ್ಡ್ ಆಗಿರುವಂತಹ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಗೇಟ್ ನ ಕ್ರಾಸ್ ಮಾಡಿ ಬಂದ್ರೆ ನಾವು ಮುಂದೆಗಡೆ ಒಂದು ದೊಡ್ಡ ಕಾರಿಡಾರ್ ಇದೆ. ಆ ಕಾರಿಡಾರ್ ಅಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೊಬಹುದು. ಇಲ್ಲಿ 3 ಅಡಿ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಆ ಕಡೆ ಬ್ಲಾಕ್ ಕಲರ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ನಮಗೆ ಸೆಟ್ ಬ್ಯಾಕ್ ನ ಪ್ರಾವಿಷನ್ ಮಾಡಿರುವಂತದ್ದು. ಮನೆ ಹಿಂದೆಗಡೆ ಕೂಡ ನಮಗೆ 3 ಅಡಿ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ಕಾರಿಡಾರ್ ಅಲ್ಲಿ ನಾವು ಒಂದು ಕಾರ್ ಪಾರ್ಕಿಂಗ್ ಕೂಡ ನಾವು ಮಾಡ್ಕೊಬಹುದು. ಇಲ್ಲಿ ನಮಗೆ 2 ಸ್ಟೆಪ್ ಕೊಟ್ಟಿದ್ದಾರೆ, ಹೈಟ್ ಆಗಿದೆ. ಈ ಹೈಟ್ ನ ನಾವು ಕ್ರಾಸ್ ಮಾಡಿ ಹಾಗೆ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಮೈನ್ ಡೋರ್ ಇದೆ. ಅದೇ ಸ್ಟ್ರೈಟ್ ಆಗೋದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿ ಬ್ಲಾಕ್ ಕಲರ್ ಒಂದು ಟ್ಯಾಂಕ್ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ನಮಗೆ ಬೋರ್ವೆಲ್. ಆಗ ಹಾಕಿರಂತ ಬೋರ್ವೆಲ್ ಒಳ್ಳೆ ಸಮೃದ್ಧವಾಗಿರುವಂತಹ ನೀರು ಕೂಡ ಇದೆ. ಸ್ಟಾರ್ಟರ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮನೆ ಹಿಂದಗಡೆ ನೋಡಬಹುದು 3 ಅಡಿಗಳ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. ಅದಕ್ಕೆ ಸೇಫ್ಟಿಯಾಗಿ MS ಗೇಟ್ ಇದೆ. ಮುಂದಗಡೆ ಫುಲ್ ನಮ್ಗೆ MS ವರ್ಕ್ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದಾರೆ. ಫ್ರಂಟ್ ಮೈನ್ ಡೋರ್ ಇದೆಯಲ್ಲ, ಮೈನ್ ಡೋರ್ ಎದುರುಗಡೆ ನಮಗೆ ಟೆರೇಸ್ ಇಂದ ಬೆಳಕು ಬರೋದಕ್ಕೂ ಕೂಡ ನಮಗೆ ಮೇಲ್ಗಡೆ ಜಾಗ ಬಿಟ್ಟಿದ್ದಾರೆ. ಬಟ್ ಏನಂದ್ರೆ ರೈನ್ ಬರುತ್ತೆ ಅನ್ನೋದು ಒಂದು ಕಾರಣಕ್ಕೆ ಅದನ್ನ ಕ್ಲೋಸ್ ಮಾಡಿರುವಂತದ್ದು. ಈಗ ನೋಡಬಹುದು ಎಲಿವೇಶನ್ ವೈಸ್ ಅಲ್ಲಿ ಫ್ರಂಟ್ ಡೋರ್ ಎಲಿವೇಶನ್ ವೈಸ್ ಅಲ್ಲಿ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಈ ಡೋರ್ ನಮಗೆ ಈಸ್ಟ್ ಫೇಸಿಂಗ್ ಟೀ ಕುಡ್ ಡೋರ್ ಆಗಿದೆ. ಎಲಿವೇಶನ್ ವೈಸ್ ಅಲ್ಲೆಲ್ಲ ನಮಗೆ 1/2 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ನೋಡಬಹುದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು, ಹಾಲು, ಸಭಾಂಗಣ. ಆ ಮುಂದೆಗಡೆ ನಾವು ಟಿವಿ ಕ್ಯಾಬಿನೆಟ್ ಕೂಡ ನಾವು ಯೂಸ್ ಮಾಡಬಹುದು. ಆ ಪೋರ್ಷನ್ ಅಲ್ಲಿ ಆಕ್ಚುಲಿ ಇರೋರು ನಮಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಹಾಲ್ ಬಂದಿದೆ. ನೋಡಿ, ಈ ಟೈಲ್ಸ್ ಗಳನ್ನ ಯೂಸ್ ಮಾಡಿದಲ್ಲ, ಬಾಟರ್ ಎಲ್ಲ ನಮಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅಂದ ಕಾಲದಲ್ಲೇ ಅಂದ್ರೆ 10 ವರ್ಷದ ಹಿಂದೆನೆ ಇಂಥ ಕೆಲಸಗಳನ್ನ ಮಾಡಿರುವಂತದ್ದು. ಆಗ ಪ್ರೆಸೆಂಟ್ ಟ್ರೆಂಡಿಂಗ್ ಏನಿತ್ತು ಆ ವರ್ಕು. ಇಲ್ಲಿ ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ರೂಮ್ ನ ಮಾಡ್ಕೊಂಡಿರುವಂತದ್ದು. 1/2 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. 2 ಕಡೆ ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಈ ಡೋರ್ ಬಂದ್ಬಿಟ್ಟು ನಮಗೆ ಪೂಜಾ ರೂಮ್ ಡೋರ್ ಬಂದ್ಬಿಟ್ಟು ಟೀ ಕುಡ್ ಆಗಿದೆ. ಈ ಎಕ್ಸಾಕ್ಟ್ ಅಲ್ಲಿ ನಮಗೆ ಅಗ್ನಿ ಮೂಲೆ ಏನ್ ಬರುತ್ತೆ, ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಹಾಕಿದ್ದಾರೆ. ಒಳಗಡೆ ಎಲ್ಲ ನಮಗೆ ಸಿಮೆಂಟ್ ಬ್ರಿಕ್ಸ್ ಅಲ್ಲಿ ಕಟ್ಟಿರುವಂತದ್ದು ವಿತ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಸೆಲ್ಫ್ ಗಳೆಲ್ಲ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಅವಾಗ ಯೂಸ್ ಮಾಡಿಲ್ಲ. ವಾಲ್ಗಳಿಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ನಮಗೆ ಸಜ್ಜಾ ಕೂಡ ಆಗಿದೆ. ಇಲ್ಲೆಲ್ಲ ಸೆಲ್ಫ್ ಗಳೆಲ್ಲ ಮಾಡಿದ್ದಾರೆ ನೋಡಿ, ಅದೆಲ್ಲ ನಮಗೆ ಗ್ರಾನೈಟ್ ಪೀಸ್ ನ ಯೂಸ್ ಮಾಡಿರುವಂತದ್ದು. ಈ ಸಿಂಕ್ ಪಕ್ಕದಲ್ಲಿ ಕೂಡ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೊಂದು ಬೆಡ್ರೂಮ್ ಇದೆ. ಬಟ್ ಏನು ಅಂದ್ರೆ ಆಗ ವಾರ್ಡ್ರೋಬ್ ಏನು ಮಾಡ್ಕೊಂಡಿಲ್ಲ. ಒಳ್ಳೆ ಚೆನ್ನಾಗಿ ನಮಗೆ ಟೈಲ್ಸ್ ನ ಒಳಗಡೆ ಫ್ಲೋರಿಂಗ್ ಮಾಡ್ಕೊಂಡಿರುವಂತದ್ದು. ಸಜ್ಜಾ ಪ್ರಾವಿಷನ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಏನು ಅಂದ್ರೆ ಇಂಟೀರಿಯರ್ ವರ್ಕ್ ಏನೂ ಆಗಿಲ್ಲ. ಅವಾಗೇನೋ ರೆಡಿಮೇಡ್ ಅನ್ನು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಇನ್ ಕೇಸ್ ಏನಾದ್ರೂ ನಾವು ಇದಕ್ಕೆ ಇಂಟೀರಿಯರ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ಬೇಕಾದ್ರೆ ನಾವು ಇಂಟೀರಿಯರ್ ಮಾಡ್ಕೊಬಹುದು. ಅಂದ್ರೆ ವಾರ್ಡ್ರೋಬ್ ಏನಾದ್ರು ಬೇಕಾದ್ರೆ ಬೇಕು ಅಂದ್ರೆ ನಾವು ಮಾಡ್ಕೊಬಹುದು. ಅದು ಮಾಡ್ಕೊಂಡ್ರು ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಇದೆ. ಹಾಲಂತೂ ತುಂಬಾ ಉದ್ದವಾಗಿ ಸೂಪರ್ ಆಗಿದೆ. ಈ ಡೈರೆಕ್ಷನ್ ನೋಡಿ, ಮೈನ್ ಎಂಟ್ರೆನ್ಸ್ ಪೂಜಾ ಮನೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಪೂಜಾ ಮನೆ ಮಾಡಿದ್ದಾರೆ. ಅಗ್ನಿ ಮೂಲೆಯಲ್ಲಿದೆ. ಇಲ್ಲಿ ಎದುರುಗಡೆ ಒಂದು ಸ್ಟೇರ್ ಕೇಸ್ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಹೋಗೋದಕ್ಕೆ. ಈ ಪೂಜಾ ಮನೆ ಎದುರುಗಡೆಗೂ ನೋಡ್ಬೋದು ಈ ಪೋರ್ಷನ್ ಫುಲ್ಲು. ಅಲ್ಲೂ ಕೂಡ ಜಾಗ ಬಿಟ್ಟಿರುವಂತದ್ದು. ಮನೆ ಫುಲ್ಲು ವಿಂಡೋಗಳೇ, ಒಳ್ಳೆ ಬೆಳಕು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಒಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್ ಮತ್ತೆ ಔಟ್ಲೈಟ್ ಪ್ರಾವಿಷನ್ ಇರುವಂತದ್ದು. ಇನ್ ಕೇಸ್ ಬೇಕು ಅಂದ್ರೆ ನಾವು ಒಂದು ಕಮೋಡ್ ಕೂಡ ನಾವು ಅಲ್ಲಿ ಹಾಕೊಬಹುದು. ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಬರುತ್ತೆ.
1/2 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಇರುವಂತದ್ದು ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈಗ ಪ್ರೆಸೆಂಟ್ ಏನಾದ್ರು ಬೈಫರ್ಕೇಶನ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಆ ಕಾಮನ್ ಬಾತ್ರೂಮ್ ಅಲ್ಲಿ ಇದೆ. ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಸ್ಟ್ರಕ್ಚರ್. ಸ್ಟೇರ್ ಕೇಸು 3 ಅಡಿ ಬಿಟ್ಟಿದ್ದಾರೆ. 2 ಕಡೆಗೂ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ಬಂದ್ರೆ ನೋಡಬಹುದು ವೀಕ್ಷಕರೇ, ರೈಟ್ ಸೈಡ್ ಅಲ್ಲೂ ವಿಂಡೋ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ ಅಲ್ಲೂ ನಮಗೆ ವಿಂಡೋ ಕೊಟ್ಟಿದ್ದಾರೆ. 2 ಸೈಡ್ ಅಲ್ಲೂ ಏನ್ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ, ಆ 2 ಸೈಡ್ ಅಲ್ಲೂ ನಮಗೆ ವಿಂಡೋ ಪ್ರಾವಿಷನ್ ಮಾಡಿರುವಂತದ್ದು. ಈಗ ಫಸ್ಟ್ ಫ್ಲೋರ್ ಬಂದೆ. ಫಸ್ಟ್ ಫ್ಲೋರ್ ಅಲ್ಲಿ ಇದೊಂದೇ ರೂಮ್ ಇರೋದು. ಇದು ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೊಬಹುದು ವಿತ್ ವಾರ್ಡ್ರೋಬ್ ಮಾಡ್ಕೊಂಡು. ಅಷ್ಟು ಜಾಗ ಇದೆ ಈ ರೂಮ್ ಅಲ್ಲಿ. ಒಳ್ಳೆ ಸ್ಪೇಷಿಯಸ್ ಆಗಿ ಲಾಂಗ್ ಉದ್ದಕ್ಕಿರುವಂತಹ ಮಾಸ್ಟರ್ ಬೆಡ್ರೂಮು. 2 ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಒಂದು ಟೋಟಲ್ ನಮಗೆ 3 ವಿಂಡೋ ಬರುತ್ತೆ. ಮುಂದೆಗಡೆ ಇರುವಂತದ್ದು ರೋಡ್ ಸೈಡ್ಗೆ, ಈ 2 ಇರೋದು ಸೆಟ್ ಬ್ಯಾಕ್ ಅಲ್ಲಿ ಬಿಟ್ಟಿರುವಂತಹ ವಿಂಡೋಗಳು. ಟೋಟಲ್ ಈ ವಿಂಡೋ ತೋರಿಸಿದ್ರು ಕೂಡ ನಮಗೆ 4 ವಿಂಡೋ ಬರುವಂತದ್ದು. ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಆಪೋಸಿಟ್ ಅಲ್ಲೇ ನಮಗೆ ಒಳ್ಳೆ ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಕ್ಲೀನಿಂಗ್ ಇದೆ, ಪೈಂಟಿಂಗ್ ಇದೆಲ್ಲ ಮಾಡಿಸ್ಕೊಬೇಕು. ಬಟ್ ಏನು ಅಂದ್ರೆ ಪ್ರಾಪರ್ಟಿ ವರ್ತ್ಗೆ ವರ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸೈಟ್ ರೇಟ್ಗೆ ಕೊಡ್ತಾ ಇರುವಂತಹ ಮನೆನೇ ಈ ಮನೆ. ಇನ್ ಕೇಸ್ ಆಲ್ಟ್ರೇಷನ್ ಮಾಡ್ಕೊಂಡ್ರು ವಾಸ ಮಾಡಂಗಿದ್ರೆ ಮಾಡ್ಕೊಬಹುದು, ಇಲ್ಲಾಂದ್ರೆ ಡೆಮೊಲಿಷನ್ ಮಾಡ್ಬಿಟ್ಟು ಹೊಸ ಕಟ್ಕೊಂತೀನಿ ಅಂದ್ರೆ ಕೂಡ ನೀವು ಕಟ್ಕೊಬಹುದು. ಈಗ ಟೆರೆಸ್ಗೆ ಹೋಗೋದಕ್ಕೆ ನೋಡ್ಬೋದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರು ಇದೆ. ಅದಕ್ಕೆ ಸೇಫ್ಟಿ ಆಗಿ ನಮಗೆ MS ವರ್ಕ್ ಗೇಟ್ ಕೂಡ ಮಾಡಿರುವಂತದ್ದು. ಮೇಲ್ಗಡೆ ಕೆಳಗಡೆ ನೋಡಿಸೋದ್ನಲ್ಲ ನಾನು, ಮೈನ್ ಡೋರ್ ಎದುರುಗಡೆ ವೆಂಟಿಲೇಷನ್ ಬಿಟ್ಟಿದ್ರಂತ ಆ ಸ್ಪೇಸ್ ಈ ಸ್ಪೇಸು. ಈ ಕವರ್ಗಳೇನಿದೆ ಅದನ್ನೆಲ್ಲ ತೆಗೆದ್ಬಿಟ್ರೆ ಡೈರೆಕ್ಟ್ ವೆಂಟಿಲೇಷನ್ ನಮಗೆ ಮನೆ ಬಾಗಿಲಿಗೆ ಬರುವಂತಹ ಪ್ರಾವಿಷನ್ ಅವಾಗಲೇ ಮಾಡ್ಕೊಂಡಿದ್ದಾರೆ. ಎದುರುಗಡೆ ದೊಡ್ಡ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದ್ಯೋ ಆ ಎಲಿವೇಶನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆಗಳು ಕೂಡ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಮಾಡಿರುವಂತದ್ದು. ಮೇಲ್ಗಡೆ 1000 ಲೀಟರ್ ಟ್ಯಾಂಕ್ ಇದೆ. ಬಟ್ ಮೇಲ್ಗಡೆ ಹೋಗೋದಕ್ಕೆ ಇವ್ರು ಯಾವುದೇ ರೀತಿ ಪ್ರಾವಿಷನ್ ಮಾಡ್ಕೊಂಡಿರಲಿಲ್ಲ, ಏನೇ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಇನ್ ಕೇಸ್ ಸಣ್ಣ ಪುಟ್ಟ ಆಲ್ಟ್ರೇಷನ್ ಈ ಪೋರ್ಷನ್ ಅಲ್ಲಿ ಕಲ್ಲುಗಳು ಜೋಡಿಸಿದ್ರಲ್ಲ, ಇಲ್ಲಿ ಏನಾದ್ರು ಜಸ್ಟ್ ಒಂದು ರೂಮ್ ಮಾಡ್ಕೊಂಡ್ರು ಕೂಡ ನಮಗೆ 3 BHK ರೂಮ್ ಆಗೋಗುತ್ತೆ. ಆರಾಮಾಗಿ ಕೂಡ ಕಂಬಿಗಳೆಲ್ಲ ಬಿಟ್ಟಿದೆ, ಜಾಯಿಂಟ್ ಕೂಡ ನಾವು ಮಾಡ್ಕೊಬಹುದು. ಮುಂದೆಗಡೆ ಈ ಪೋರ್ಷನ್ ಅಲ್ಲಿ ಅಂಚು ಬೇಕು ಅಂದ್ರೆ ಅಂಚು ಕೂಡ ನಾವು ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ಮನೆ ಹಿಂದೆಗಡೆ ನೋಡಬಹುದು ವೀಕ್ಷಕರೇ, ದೊಡ್ಡ ಆಗಿರುವಂತದ್ದು. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಹಾಗೆ ಜಂಬೂ ಸವಾರಿ ವಿನಾಯಕ ಥಿಯೇಟರ್, ಕೋಣನಕುಂಟೆ ಫೋರಂ ಮಾಲ್, ಕೋಣನಕುಂಟೆ ದೊಡ್ಡಕಲ್ಸಂದ್ರ, ಮತ್ತೆ ಈ ಕಡೆ ಬನ್ನರ್ಘಟ್ಟ ರೋಡ್, ಡಿ ಮಾರ್ಟ್, ಡೆಕ್ಕತ್ನಾನು, ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆಲ್ಲ ತುಂಬಾ ಹತ್ರದಲ್ಲಿದೆ. ಝೂಮ್ ಮಾಡಿದ್ರೆ ನೋಡಿ GR ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನನ್ನ ಆಫೀಸ್ ಇರೋದು, ಮತ್ತೆ 378 ಬಸ್ ರೂಟ್ ಇರೋದು, ಮತ್ತೆ RV ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಲೇಜ್ ಕೂಡ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ವಿಸಿಟ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಮಾಡಬಹುದು. ಇದುವರೆಗೂ ಯಾರು ನಮ್ಮ VC ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.